ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಕಾಣಿಪಾಕಂ ವರಸಿದ್ಧಿ ವಿನಾಯಕ ದೇವಾಲಯದಲ್ಲಿ ವೈಭವವಾಗಿ ವಿನಾಯಕ ಚೌತಿ ಬ್ರಹ್ಮೋತ್ಸವಗಳು. ಬಂಗಾರದ ಆಭರಣ, ಪಟ್ಟು ಪೀತಾಂಬರಗಳಿಂದ ದೇದೀಪ್ಯಮಾನವಾಗಿ ದೊಡ್ಡ ಶೇಷ ವಾಹನದಲ್ಲಿ ಭಕ್ತರನ್ನು ಅನುಗ್ರಹಿಸಿದ ವಿಘ್ನ ನಿವಾರಕ. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ಸುಗುಣೇಂದ್ರ ತೀರ್ಥರ 64ನೇ ಜನ್ಮ ನಕ್ಷತ್ರೋತ್ಸವ. ಶ್ರೀ ಕೃಷ್ಣ ಹಾಗೂ ಗರುಡ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು. ಕರ್ನಾಟಕ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಗಣೇಶ ನಿಮಜ್ಜನೆ. ವಿವಿಧ ಆಕೃತಿ ಅಲಂಕಾರಗಳಲ್ಲಿ ಮೋದಕ ಪ್ರಿಯನನ್ನು ದರ್ಶಿಸಿದ ಭಕ್ತ ಸಾಗರ. ಸತ್ಯ ಪ್ರಮಾಣಗಳಿಗೆ ಪ್ರಸಿದ್ಧವಾಗಿ ವಿರಾಜಿಸುತ್ತಿರುವ ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ವಿನಾಯಕ ಚೌತಿ ಬ್ರಹ್ಮೋತ್ಸವಗಳು ವೈಭವವಾಗಿ ನೆರವೇರುತ್ತಿವೆ. ಉತ್ಸವಗಳ ಅಂಗವಾಗಿ ಸ್ವಾಮಿಯವರಿಗೆ ದೊಡ್ಡ ಶೇಷವಾಹನ ಸೇವೆಯು ನಯನ ಮನೋಹರವಾಗಿ ಜರುಗಿತು. ಸಿದ್ಧಿ ಬುದ್ಧಿ ಸಮೇತ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಪುಷ್ಪಶೋಭಿತ ಮಾಲೆಗಳು, ಬಂಗಾರದ ಆಭರಣ, ಪಟ್ಟು ವಸ್ತ್ರಗಳಿಂದ ದೇದೀಪ್ಯಮಾನವಾಗಿ ಅಲಂಕರಿಸಿದ ಅರ್ಚಕರು ಪ್ರತ್ಯೇಕ ಪೂಜೆಗಳೊಂದಿಗೆ ಸೇವೆ ಸಲ್ಲಿಸಿ ಆರತಿ ಬೆಳಗಿದರು. ಆನಂತರ ಭಕ್ತರ ಮುಗಿಲು ಮುಟ್ಟುವ ಜೈ ಗಣೇಶ ನಾಮಸ್ಮರಣೆಗಳು, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರನ್ನು ದೊಡ್ಡ ಶೇಷ ವಾಹನದಲ್ಲಿ ಆಸೀನರಾಗಿಸಿ ಕಾಣಿಪಾಕಂ ಕ್ಷೇತ್ರದ ಬೀದಿಗಳಲ್ಲಿ ದೊಡ್ಡ ಶೇಷ ವಾಹನ ಸೇವೆಯನ್ನು ನಿರ್ವಹಿಸಿದರು. ಈ ದೊಡ್ಡ ಶೇಷ ವಾಹನದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯು ದಿವ್ಯವಾಗಿ ಭಕ್ತರನ್ನು ಕಟಾಕ್ಷಿಸಿದರು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ 64ನೇ ಜನ್ಮ ನಕ್ಷತ್ರದ ಪ್ರಯುಕ್ತ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ವಿಶ್ವತಃ ಚಕ್ಷುರುತ ವಿಶ್ವತೋ ಮುಖಃ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ತತ್ ಅಲಂಕಾರವನ್ನು ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮಾಡಿ ಅಲಂಕಾರ ಪೂಜೆಯನ್ನು ಮಾಡಿದರು. ದೇವರಿಗೆ ವಿಶೇಷ ಪೂಜೆಯನ್ನು ಮಾಡಿ ಅರ್ಚನೆ ಸಹಿತ ಮಹಾಪೂಜೆಯನ್ನು ನೆರವೇರಿಸಿದರು. ಹಾಗೂ ಶ್ರೀ ಕೃಷ್ಣ ಮುಖ್ಯಪ್ರಾಣ ಮತ್ತು ಗರುಡ ದೇವರಿಗೂ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇದರ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ರಾಯಚೂರಿನ ಮಾನವಿಯಲ್ಲಿರುವ ಶ್ರೀ ಜಗನ್ನಾಥದಾಸರ ಮಠದಲ್ಲಿ ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವವನ್ನು 3 ದಿನಗಳ ಕಾಲ ನೆರವೇರಿಸಲಾಗುತ್ತಿದೆ.
ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವವನ್ನು ನೆರವೇರಿಸಲಾಗುತ್ತಿದೆ. ಈ ಪ್ರಯುಕ್ತ ಶ್ರೀ ಜಗನ್ನಾಥದಾಸರಿಗೆ 2ನೇ ದಿನ ಸೋಮವಾರ ಮಧ್ಯಾರಾಧನೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಬೆಂಗಳೂರಿನ ಚನ್ನಮ್ಮ ಕೆರೆ ಅಚ್ಚುಕಟ್ಟಿನಲ್ಲಿರುವ ಶ್ರೀ ಭುವನಗಿರಿಯಲ್ಲಿ ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಚನ್ನಮ್ಮ ಕೆರೆ ಅಚ್ಚುಕಟ್ಟಿನಲ್ಲಿ ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವಗಳಲ್ಲಿ 2ನೇ ದಿನ ಮಧ್ಯಾರಾಧನೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ 300 ಮಹಿಳೆಯರಿಂದ ಸಾಮೂಹಿಕವಾಗಿ ಜಗನ್ನಾಥದಾಸರು ವಿರಚಿತ ಹರಿಕಥಾಮೃತ ಸಾರವನ್ನು ಪಾರಾಯಣ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಧನ್ಯರಾದರು. ಪ್ರಕಾರ ಜೀವ ಅನ್ನ ರೂಪ ಪ್ರವೇಶ ಗೈದವರವರ ವ್ಯಾಪಾರ ಬನ್ನ ಬಡದಲ್ಲಿ ಮಾಡಿಸಿ ಅನ್ಯರಿವರನ್ನು ತ್ರೈಗುಣ್ಯನಾಗಿ ತರಿಸುವನು. ಸರಳ ಬಿಂದು ಪಯೋಗ್ಯಗಳು ಬೀಳಲು ವಿಕಾರವನೈದವಲ್ಲು ಗರುಡರೂಪನಯುವುದರಲ್ಲಿ ಕಲಿಮಲಾಪ ನರ್ತಿಸುವ ಸರಕುಲದರ ಕರ್ಮಗಳಾಗಿ ಪುರುಷಾರ್ಥಗಳ ಕೊಡುತ್ತಿಹವು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ತಾತಿಪಾಳ್ಯದಲ್ಲಿ ವಿನಾಯಕ ಬಳಗದ ವತಿಯಿಂದ ವಿನಾಯಕನ 20ನೇ ವರ್ಷದ ಸಪ್ತಾಹ ಪೂಜೆಗಳು ಶ್ರದ್ಧಾ ಭಕ್ತಿಗಳಿಂದ ವೈಭವವಾಗಿ ನೆರವೇರುತ್ತಿವೆ. ಇದರ ಅಂಗವಾಗಿ ಸೀತಾರಾಮ ಕಲ್ಯಾಣೋತ್ಸವವು ಅದ್ಧೂರಿಯಾಗಿ ಜರುಗಿತು. ತಾತಿಪಾಳ್ಯದ ವಿನಾಯಕ ಸೇವಾ ಬಳಗ ಆಯೋಜಿಸಿದ್ದ ಸಪ್ತ ಮಹೋತ್ಸವದ ಅಂಗವಾಗಿ ಸೀತಾರಾಮ ಕಲ್ಯಾಣೋತ್ಸವವು ಭಕ್ತಿ ಭಾವದಿಂದ ನಡೆಯಿತು. ಸೀತಾರಾಮ, ಲಕ್ಷ್ಮಣ ಹಾಗೂ ಹನುಮಂತ ದೇವರ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಆದಿಯಲ್ಲಿ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಸೀತಾದೇವಿಯ ಉತ್ಸವ ಮೂರ್ತಿಯನ್ನು ಭಕ್ತರ ಮೆರವಣಿಗೆಯೊಂದಿಗೆ ಕಲ್ಯಾಣ ವೇದಿಕೆಗೆ ಕರೆತರಲಾಯಿತು. ಶಾಸ್ತ್ರೋಕ್ತವಾಗಿ ಪುಣ್ಯಾಹವಾಚನ, ಗಣಪತಿ ಪೂಜೆ, ವರಪೂಜೆ, ಕನ್ಯಾದಾನ ಹಾಗೂ ಮಾಂಗಲ್ಯ ಧಾರಣೆ ಮುಂತಾದ ವೈದಿಕ ವಿಧಿವಿಧಾನಗಳು ನೆರವೇರಿಸಲ್ಪಟ್ಟವು. ಭಕ್ತಿಯೂ ಭವ್ಯತೆಯೂ ಕೂಡಿಕೊಂಡ ಈ ಕಲ್ಯಾಣೋತ್ಸವದಲ್ಲಿ ಷೋಡಶೋಪಚಾರ ಪೂಜೆಗಳೊಂದಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಆನಂತರ ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ತಾತಿಪಾಳ್ಯದ ಸಪ್ತ ಮಹೋತ್ಸವ ಭಕ್ತರಿಗೆ ಆಧ್ಯಾತ್ಮಿಕ ಚೈತನ್ಯ ತುಂಬಿದ್ದು, ಪ್ರತಿ ವರ್ಷವೂ ಇದೇ ರೀತಿಯ ಸಪ್ತಾಹ ಕಾರ್ಯಕ್ರಮಗಳನ್ನು ಸೇವಾ ಬಳಗ ಆಯೋಜಿಸುತ್ತಿದೆ.
ತಿರುಪತಿ ದೇವಸ್ಥಾನಕ್ಕೆ ಟಾಟಾ ಮೋಟಾರ್ಸ್ ತಿರುಪತಿ ವರಲಕ್ಷ್ಮಿ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಆಧ್ವರ್ಯದಲ್ಲಿ ಮಿನಿ ವ್ಯಾನ್ ಅನ್ನು ದೇಣಿಗೆಯಾಗಿ ನೀಡಿದರು. ಈ ಪ್ರಯುಕ್ತ ಟಾಟಾ ಮೋಟಾರ್ಸ್ನ ಪ್ರತಿನಿಧಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಮ್ ಪ್ರಸಾದ್, ಡೈರೆಕ್ಟರ್ ಪ್ರದೀಪ್ ಮತ್ತಿತರರು ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ ಎದುರಿಗೆ 5,06,000 ರೂಪಾಯಿಗಳ ಬೆಲೆಯುಳ್ಳ ಈ ನೂತನ ವಾಹನಗಳಿಗೆ ಪೂಜೆ ನಿರ್ವಹಿಸಿ ಆನಂತರ ವಾಹನಕ್ಕೆ ಸಂಬಂಧಿಸಿದ ಕೀಲಿಗಳನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ ಪೇಶ್ಕರ್ ರಾಮಕೃಷ್ಣರವರಿಗೆ ನೀಡಿದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಸಾಮೂಹಿಕವಾಗಿ ಗಣೇಶ ನಿಮಜ್ಜನ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಈ ಪ್ರಯುಕ್ತ ಶಿವಾಜಿನಗರದಲ್ಲಿ ವಿವಿಧ ತಂಡಗಳಿಂದ ಗಣೇಶನ ಮೂರ್ತಿಗಳ ಪ್ರದರ್ಶನ ನಡೆಯಿತು. ವಿವಿಧ ಭಂಗಿಯ ಮೂರ್ತಿಗಳು ವಿವಿಧ ಬಗೆಯ ಕಲಾ ತಂಡಗಳೊಂದಿಗೆ ತಾಳಮೇಳಗಳೊಂದಿಗೆ ಒಂದರ ಹಿಂದೆ ಒಂದು ಸಾಲಾಗಿ ಶಿವಾಜಿನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿದವು. ಭಕ್ತಾದಿಗಳು ಆನಂದದಿಂದ ಕುಣಿಯುತ್ತಾ ಬಣ್ಣದ ಓಕುಳಿಯಾಡುತ್ತಾ ಭಕ್ತಿಯಿಂದ ಕುಣಿದಾಡಿದರು. ಇದನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ. ಹರಿದಾಸ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ
ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಹೊಸಪಾಳ್ಯದಲ್ಲಿ ಗಣಪತಿ ಉತ್ಸವಗಳು ಶ್ರದ್ಧಾ ಭಕ್ತಿಗಳಿಂದ ವೈಭವವಾಗಿ ಜರುಗುತ್ತಿವೆ. ಹೊಸಪಾಳ್ಯದಲ್ಲಿ ಗಣಪತಿ ಉತ್ಸವದ ಅಂಗವಾಗಿ ವಿಶೇಷ ವೇದಿಕೆಯನ್ನು ಏರ್ಪಡಿಸಲಾಗಿದ್ದು, ಅದರಲ್ಲಿ ಭವ್ಯ ಗಣಪತಿಯ ಪ್ರತಿಮೆಯನ್ನು ಸರ್ವಾಲಂಕೃತವಾಗಿ ಆಸೀನಗೊಳಿಸಲಾಯಿತು. ಆನಂತರ ಅಷ್ಟೋತ್ತರ ಪುಷ್ಪಾರ್ಚನೆ ಸೇರಿದಂತೆ ವಿವಿಧ ವೈದಿಕ ಪೂಜಾ ವಿಧಾನಗಳು ನೆರವೇರಿಸಲ್ಪಟ್ಟವು. ಬಳಿಕ ಮಂಗಳಾರತಿಯನ್ನು ಬೆಳಗಿ ಭಕ್ತರು ದೀಪಾರಾಧನೆಯ ದಿವ್ಯ ಕ್ಷಣವನ್ನು ಕಣ್ತುಂಬಿಕೊಂಡರು. ಹೊಸಪಾಳ್ಯದ ಈ ಗಣಪತಿ ಉತ್ಸವದಲ್ಲಿ ಅನೇಕ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಆಧ್ಯಾತ್ಮಿಕ ಪಾವಿತ್ರ್ಯವನ್ನು ಅನುಭವಿಸಿದರು. ಭಕ್ತರ ಭಕ್ತಿ ಶ್ರದ್ಧೆಯಿಂದ ಹೊಸಪಾಳ್ಯದ ಗಣಪತಿ ಉತ್ಸವವು ಅದ್ಧೂರಿಯಾಗಿ ಸಾಗುತ್ತಿದ್ದು, ಪ್ರತಿದಿನವೂ ಹೊಸ ಹೊಸ ಕಾರ್ಯಕ್ರಮಗಳಿಂದ ಭಕ್ತಿ ವಾತಾವರಣವನ್ನು ಸೃಷ್ಟಿಸುತ್ತಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಾಲಯದಲ್ಲಿ 52ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ಶ್ರೀದೇವಿ ಕರುಮಾರಿಯಮ್ಮನ ದೇವಿಗೆ ಪಂಚಾಮೃತ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಶ್ರೀದೇವಿ ಕರುಮಾರಿಯಮ್ಮನ ಉತ್ಸವ ಮೂರ್ತಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ತದನಂತರ ವಿದ್ಯುತ್ ದೀಪಗಳಿಂದ ಸಿಂಗಾರಗೊಂಡ ಉತ್ಸವ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಮಂಗಳಾರತಿ ಬೆಳಗಿ ನಗರದ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತೆರಳಿ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ಗಣೇಶನಿಗೆ ಮತ್ತು ಶ್ರೀ ಅರುಣಾಚಲೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ದೇವಾಲಯಕ್ಕೆ ಆಗಮಿಸಿ ಪ್ರಾಕಾರೋತ್ಸವವನ್ನು ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾದರು.
ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕೊಲದೇವಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗರುಡ ದೇವಾಲಯದಲ್ಲಿ ಭಾದ್ರಪದ ಮಾಸದ ನಿಮಿತ್ತ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಈ ವಿಶೇಷ ಪೂಜೆಯ ಅಂಗವಾಗಿ ದೇವರನ್ನು ವಿವಿಧ ಬಗೆಯ ಪುಷ್ಪಮಾಲೆಗಳೊಂದಿಗೆ ಅಲಂಕರಿಸಲಾಯಿತು. ನಂತರ ಷೋಡಶೋಪಚಾರ ವಿಧಾನದಲ್ಲಿ ಆರಾಧನೆ ನೆರವೇರಿತು. ತದನಂತರ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಸ್ಥಳೀಯರಷ್ಟೇ ಅಲ್ಲದೆ ಹೊರನಾಡಿನಿಂದಲೂ ಆಗಮಿಸಿದ್ದ ಭಕ್ತರು ಶ್ರೀ ಗರುಡ ದೇವರ ಆಶೀರ್ವಾದವನ್ನು ಪಡೆದರು. ಭಾದ್ರಪದ ಮಾಸದ ಈ ವಿಶೇಷ ಪೂಜೆಯ ಮೂಲಕ ಕೊಲದೇವಿ ಗ್ರಾಮದ ಶ್ರೀ ಗರುಡ ದೇವಾಲಯ ಮತ್ತೊಮ್ಮೆ ಭಕ್ತರ ನಂಬಿಕೆ ಮತ್ತು ಭಕ್ತಿ ಭಾವಕ್ಕೆ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ. ಬೆಂಗಳೂರು ನಗರದ ಬಸವನಗುಡಿಯಲ್ಲಿ ಭಕ್ತಿ ಭಾವದಿಂದ ನಗರ ಸಂಕೀರ್ತನೆಯು ಜರುಗಿತು. ಇಸ್ಕಾನ್ ಸಂಸ್ಥಾಪಕರಾದ ಶ್ರೀಲಾ ಪ್ರಭುಪಾದರ ಸಂದೇಶದ ಪ್ರೇರಣೆಯಿಂದ ಹರೇ ಕೃಷ್ಣ ಮಹಾಮಂತ್ರದ ಜಪದೊಂದಿಗೆ ನಡೆದ ಈ ಭಕ್ತಿಪೂರ್ಣ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಆಧ್ಯಾತ್ಮಿಕ ಆನಂದ ಅನುಭವಿಸಿದರು. ಇಸ್ಕಾನ್ ಸಂಸ್ಥಾಪಕರಾದ ಶ್ರೀಲಾ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಈ ಕಲಿಯುಗದಲ್ಲಿ ದೇವರ ಪವಿತ್ರ ನಾಮ ಜಪವೇ ಮೋಕ್ಷಕ್ಕೆ ಏಕೈಕ ಮಾರ್ಗ ಎಂದು ಸಾರಿದ್ದರು. ಅವರ ಆ ದಿವ್ಯ ಸಂದೇಶವೇ ಇಂದು ಬೆಂಗಳೂರಿನಲ್ಲಿ ಪ್ರತಿಧ್ವನಿಸಿತು. ಬಸವಣ್ಣನ ಗುಡಿಯ ಶ್ರೀ ದ್ವಾರಕಾನಾಥ ಭವನದಿಂದ ಸಜ್ಜನರಾವ್ ಸರ್ಕಲ್ವರೆಗೆ ನಡೆದ ನಗರ ಸಂಕೀರ್ತನೆಯಲ್ಲಿ ನೂರಾರು ಭಕ್ತರು ಸೇರಿ ಮಹಾಮಂತ್ರವನ್ನು ಪಠಿಸಿದರು. ಭಜನೆ, ನೃತ್ಯ, ಕೀರ್ತನೆಯೊಂದಿಗೆ ನಡೆದ ಈ ಸಂಕೀರ್ತನೆಯು ಸಾಮಾನ್ಯ ಜನರಿಗೂ ಆಧ್ಯಾತ್ಮಿಕತೆಯನ್ನು ತಲುಪಿಸಿತು. ದಾರಿಯಲ್ಲಿ ಹಾದಿ ಹೋಗುತ್ತಿದ್ದವರು ನಿಂತು ಕೀರ್ತನೆಯಲ್ಲಿ ಪಾಲ್ಗೊಂಡರು. ರಾಯಚೂರಿನ ಬ್ರಾಹ್ಮಣ ಸಭಾದ ವತಿಯಿಂದ ನಡೆಯುವ ಗಣೇಶ ಉತ್ಸವದಲ್ಲಿ ಶ್ರೀ ವಿದ್ಯಾಗಣಪತಿ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ನಗರದ ವಾಸವಿ ನಗರದಲ್ಲಿ ಇರುವ ರಾಘವೇಂದ್ರ ವಿದ್ಯಾರ್ಥಿ ನಿಲಯದಲ್ಲಿ ಸಮಸ್ತ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಷ್ಠಿತ ಶ್ರೀ ಗಣೇಶ ಉತ್ಸವದ ಅಂಗವಾಗಿ ಮಕ್ಕಳ ವಿದ್ಯಾರ್ಜನೆಗಾಗಿ ಶ್ರೀ ವಿದ್ಯಾಗಣಪತಿ ಪೂಜೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕೆಇಬಿ ಕಾಲೋನಿಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಶ್ರೀ ಗಣೇಶನ ಪೂಜೆಗಳು ಶ್ರದ್ಧಾ ಭಕ್ತಿಯಿಂದ ವೈಭವವಾಗಿ ನೆರವೇರುತ್ತಿವೆ. ಗಣಪತಿ ಸಪ್ತಾಹದ ಅಂಗವಾಗಿ ಮುಳಬಾಗಿಲು ನಗರದ ಕೆಇಬಿ ಕಚೇರಿಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ಶ್ರೀ ವಿದ್ಯಾಗಣಪತಿಯನ್ನು ಬೆಣ್ಣೆಯಿಂದ ಅಲಂಕರಿಸಲಾಗಿದ್ದು ಭಕ್ತರ ಮನಸ್ಸನ್ನು ಹರಸುವಂತೆ ದೇವರ ದಿವ್ಯ ಸೌಂದರ್ಯವು ಕಂಗೊಳಿಸಿದೆ. ಅಲಂಕಾರ ನಂತರ ಅಷ್ಟೋತ್ತರ ಶತನಾಮ ಪಾರಾಯಣ, ಪುಷ್ಪಾರ್ಚನೆ ಸೇರಿದಂತೆ ವಿವಿಧ ವೈದಿಕ ವಿಧಿವಿಧಾನಗಳು ನೆರವೇರಿಸಲ್ಪಟ್ಟವು. ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿದರು. ಗಣಪತಿ ಸಪ್ತಾಹದಲ್ಲಿ ಪ್ರತಿದಿನವೂ ವಿಶೇಷ ಪೂಜಾ, ಹೋಮ, ಭಕ್ತಿ ಕಾರ್ಯಕ್ರಮಗಳು, ಹರಿಕತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ಅನೇಕ ಮಂದಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಆಧ್ಯಾತ್ಮಿಕ ಚೈತನ್ಯವನ್ನು ಅನುಭವಿಸುತ್ತಿದ್ದಾರೆ. ಭಕ್ತರು ಶ್ರದ್ಧಾ ಭಕ್ತಿಯಿಂದ ಸಪ್ತ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ.
ಹೊಸೂರು ಮಹಾನಗರದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಹಿಂದೂ ಸಂಘಟನೆಯ ವತಿಯಿಂದ 100ಕ್ಕೂ ಹೆಚ್ಚು ಗಣೇಶನನ್ನು ಪ್ರತಿಷ್ಠಾಪಿಸಿ ವಿಶೇಷವಾಗಿ ಪೂಜಿಸಲಾಯಿತು. ಗಣೇಶ ಹಬ್ಬದ ಪ್ರಯುಕ್ತ ಹೊಸೂರು ಮಹಾನಗರದಲ್ಲಿ 100ಕ್ಕೂ ಹೆಚ್ಚು ವಿನಾಯಕನ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರು. ವಿವಿಧ ಆಕೃತಿಗಳ ವಿನಾಯಕ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಭಕ್ತರು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಇದರ ಅಂಗವಾಗಿ ಏಕಕಾಲದಲ್ಲಿ 100ಕ್ಕೂ ಹೆಚ್ಚು ವಿನಾಯಕನ ಪ್ರತಿಮೆಗಳ ನಿಮಜ್ಜನೆ ಕಾರ್ಯಕ್ರಮವು ನಡೆಯಿತು. ಇದರ ಅಂಗವಾಗಿ ಹೊಸೂರು ಮಹಾನಗರ ಜನಸಾಗರವೇ ನಿಮಜ್ಜನಾ ಕಾರ್ಯಕ್ರಮದಲ್ಲಿ ಮಂಗಳ ವಾದ್ಯಗಳ ನಡುವೆ ಹೊಸೂರು ಮಹಾನಗರದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಿ ರಾಮನಾಯಕನ ಕೆರೆಯಲ್ಲಿ ಪಾಲ್ಗೊಂಡರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ರಾಯಚೂರಿನ ವಾಸವಿ ನಗರದ ರಾಘವೇಂದ್ರ ವಿದ್ಯಾರ್ಥಿ ನಿಲಯದಲ್ಲಿ ಬ್ರಾಹ್ಮಣ ಸಮಾಜದ ವತಿಯಿಂದ ನಡೆಯುತ್ತಿರುವ ಗಣೇಶ ಉತ್ಸವದಲ್ಲಿ ಮೈಸೂರು ರಾಮಚಂದ್ರ ಆಚಾರ್ಯ ಅವರಿಂದ ದಾಸವಾಣಿ ಕಾರ್ಯಕ್ರಮವು ಜರುಗಿತು. ಉಡುಪಿಯ ಕೃಷ್ಣ ಮಠದ ಸೂರ್ಯ ಶಾಲೆಯಲ್ಲಿ ವಿಶೇಷ ವೇಣುವಾದನ ಮಂಡಲೋತ್ಸವದ ಅಂಗವಾಗಿ ಶ್ರೀಕರ ನಾರಾಯಣರವರಿಂದ ವೇಣುವಾದನ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ಚನ್ನಮ್ಮಕೆರೆ ಅಚ್ಚುಕಟ್ಟಿನಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ದಾಸವಾಣಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು.
ಈ ಪ್ರಯುಕ್ತ ಚನ್ನಮಕೆರೆ ಅಚ್ಚುಕಟ್ಟಿನಲ್ಲಿ ಶ್ರೀಮತಿ ಲಕ್ಷ್ಮಿ ಮತ್ತು ಸುರೇಶ್ ರವರು ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ರಾಯಚೂರಿನ ಶೇಷಗಿರಿ ದಾಸ್ರವರಿಂದ ದಾಸವಾಣಿ ವಿಶೇಷ ಕಾರ್ಯಕ್ರಮವು ನೆರವೇರಿಸಲಾಯಿತು. ವಿಜಯ ರಾಜ ಗುರು ರಾಜಾಧಿರಾಜ ಮಹಾರಾಜ ಶಿರುರತುನ ವಿಜಯ ರಾಜ ಗುರು ರಾಜಾಧಿರಾಜ ಮಹಾರಾಜ ಶಿರುರತುನ ತ್ಯಜಿಸದೆ ನಿಮ್ಮ ಪಾದಾಬ್ಜ ಬಿಡೆನೆಂಬು ಸುಜನರ ಪಾಲಿಸಯ್ಯ ಸುಜನರ ಪಾಲಿಸಯ್ಯ ವಿಜಯ ರಾಜ ಗುರು ರಾಜಾಧಿರಾಜ ಮಹಾರಾಜ ಶಿರುರತುನ ವಿಜಯ ರಾಜ ಗುರು ರಾಜಾಧಿರಾಜ ಮಹಾರಾಜ ಶಿರುರತುನ ತ್ಯಜಿಸದೆ ನಿಮ್ಮ ಪಾದಾಬ್ಜ ಬಿಡೆನೆಂಬು ಸುಜನರ ಪಾಲಿಸಯ್ಯ ಮನದಲ್ಲಿ ಸರ್ವದಾ ಕಾಣಿಸಿ ಕೊಡುವನು ಜೀವನು ನಿಜವೆಂಬು ಜ್ಞಾನ ಮನಕ್ಕೆ ಬರಲಿ ವಿಜಯ ರಾಜ ಗುರು ರಾಜಾಧಿರಾಜ ಮಹಾರಾಜ ಶಿರುರತುನ. ಈ ಸಂದರ್ಭವಾಗಿ ಶ್ರೀಮತಿ ಲಕ್ಷ್ಮಿ ಮತ್ತು ಸುರೇಶ್ ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಹರೇ ಶ್ರೀನಿವಾಸ, ವಿನಾಯಕ ಚೌತಿ ಸಂದರ್ಭವಾಗಿ ನಮ್ಮ ಮನೆಯಲ್ಲಿ ರಾಯಚೂರು ಶೇಷಗಿರಿದಾಸ್ ಪ್ರೋಗ್ರಾಮು ದಾಸವಾಣಿ ಅಂತ ಈ ವರ್ಷ ಮಾಡಿದ್ದೀವಿ. ಇದು ಪ್ರತಿ ವರ್ಷ ಮನೆಯಲ್ಲಿ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇದು ಪ್ರತಿ ವರ್ಷ ಮಾಡ್ತಿರೋ ಸಂದರ್ಭವಾಗಿ ವಿನಾಯಕ ಚೌತಿ ಸಂದರ್ಭವಾಗಿ ಇವತ್ತಿನ ದಿನ ಮಾಡಿದ್ದೀವಿ. ನಮ್ಮ ಸಕುಟುಂಬ ಸಪರಿವಾರದಿಂದ ಈ ಪ್ರೋಗ್ರಾಮು ಯಶಸ್ವಿಯಾಗಿದೆ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.